ಈ ಸ್ವಿಂಗ್ ಯಾಕೆ ಇವ್ರು ಈ ತರ ಹಾಕಿರ್ತಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಬಂದೆ ನನ್ನ ಇಲ್ಲಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಂತ ಹೇಳಿದ್ರೆ ಸೋಹನ್ ಬರ್ಡೇ ಇದೆ ಗೈಸ್ ನಾಳೆ. ಸೊ ಅವನಿಗೆ ಶಾಪಿಂಗ್ ಎಲ್ಲ ಮಾಡಿಸ್ಬೇಕು. ಇನ್ನು ಏನು ಶಾಪಿಂಗೇ ಮಾಡಿಲ್ಲ, ಇನ್ನು ಏನು ಪ್ರಿಪ್ರೇಷನ್ಸೇ ಮಾಡ್ಕೊಂಡಿಲ್ಲ. ನಾಳೆನೇ ಬರ್ಡೇ ಇರೋದು ಅವನಿಗೆ ಬಟ್ಟೆ ಕೊಡಿಸಿಲ್ಲ ಇನ್ನು. ಸೊ ಅವನನ್ನೇ ಕರ್ಕೊಂಡೋಗಿ ಅವ್ನಿಗೆ ಇಷ್ಟವಾಗಿರುವಂಥ ಬಟ್ಟೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅವನೇ ಲೈಕ್ ಮಾಡ್ತಾನೆ, ಇದು ಅಮ್ಮ ನನ್ಗೆ ಇದು ಬೇಕು ಅಂತ. ಸೊ ಹಾಗಾಗಿ ನಾನು ಯಾವಾಗಲೂ ಬಟ್ಟೆ ತರಬೇಕು ಅಂತ ಹೇಳಿದ್ರೆ ಅವ್ನು ಕೊಡ್ಸೋದಾದ್ರೆ ಅವನನ್ನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ ಅಂತ ಅಷ್ಟೇ. ಅದಾದಮೇಲೆ ಸ್ಕೂಲಲ್ಲೂ ಕೂಡ ಅವನಿಗೆ ಬರ್ಡೇ ಸೆಲೆಬ್ರೇಷನ್ನ ಮಾಡ್ತಾರೆ. ಸೊ ಅಲ್ಲಿ ಇರೋ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ನ ಕೂಡ ತಗೋಬೇಕು. ಡಿಮಾರ್ಟ್ಗೆ ಹೋಗ್ಬಿಟ್ಟು ಚಾಕ್ಲೇಟ್ಸ್ ಎಲ್ಲ ತಗೊಂಡ್ ಬರೋಣ ಅಂತ ಅನ್ಕೊಂಡಿದೀನಿ. ಗೈಸ್, ನೀವು ವಿಡಿಯೋ ನೋಡುವಾಗ ಈ ಸ್ವಿಂಗ್ ಯಾಕೆ ಇವ್ರು ಈ ತರ ಹಾಕಿರ್ತಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಹಾಲಲ್ಲಿ ಕರೆಕ್ಟ್ ಆಗಿದೆ, ಮಧ್ಯಕ್ಕಿದೆ. ಸೊ ಓಡಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಕ್ಳು ಆಟ ಆಡುವಾಗ ಎತ್ಕೊಡ್ತೀನಿ. ಬಾಕಿ ಅಂತ ಅದಕ್ಕೊಂದು ಟ್ಯಾಗ್ ಮಾಡ್ಬಿಟ್ಟು ಅಲ್ಲಿ ಮೊಳೆಗೆ ನೇತು ಹಾಕ್ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಓಡಾಡಕ್ ಸ್ವಲ್ಪ ಫ್ರೀ ಆಗಿರುತ್ತೆ. ಹಾಲಲ್ಲಿ ಸೆಂಟ್ರಲ್ ಇದೆ ಅಲ್ವಾ, ಅದಕ್ಕೆ. ಇದು ತನಿಷಾಗ್ ತುಂಬಾ ಇಷ್ಟ, ಅವಳಿಗೋಸ್ಕರ ಅಂತಾನೆ ನಾನು ಈ ಸ್ವಿಂಗ್ ನ ತರಿಸಿದ್ದು. ಇವಾಗ್ಲೂ ಅಷ್ಟೇ ಅವಳು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಈ ಸ್ವಿಂಗ್ ಮೇಲೆ. ನಿಮ್ಗೆ ಅಮೆಝಾನ್ ಅಲ್ಲಿ ಸರ್ಚ್ ಮಾಡಿದ್ರೆ ಮಕ್ಕಳಿಗೆ ಎಲ್ಲ ಸಿಗುತ್ತೆ ಇದು ಅಮೆಝಾನ್ ಅಲ್ಲಿ. ಸೊ ಯಾರಾದ್ರೂ ಬೇಕಂದ್ರೆ ಅಮೆಝಾನ್ ಅಲ್ಲಿ ಸ್ವಿಂಗ್ಸ್ ಅಂತ ಸರ್ಚ್ ಮಾಡಿ, ನಿಮ್ಗೆ ಸಿಗುತ್ತೆ. ಕ್ವಾಲಿಟಿ ಚೆನ್ನಾಗಿತ್ತು, ಪರವಾಗಿಲ್ಲ. ನಮ್ಗಂತೂ 1-2 years ಆಗಿದೆ, ಇನ್ನ ಚೆನ್ನಾಗಿದೆ. ಇನ್ನ ಸ್ವಲ್ಪ 1 ವರ್ಷ 2 ವರ್ಷ ಬರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ನಿಮ್ಗೆ ವ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ ಫುಲ್ ನೋಡಿ ಸಪೋರ್ಟ್ ಮಾಡಿ ಗೈಸ್. ನಾಳೆ ನಿನ್ ಬರ್ಡೇ. ಸಾಕು ಸೋಫಾ ಹಾಳಾಗುತ್ತೆ. ಡೋಂಟ್ ಜಂಪ್ ಮಾಡ್ಬಿಡ, ಸಾಕು ಕಂಡ್ಬಿಡು. ಕೆಮ್ಮು ಹುಷಾರಾಯ್ತ ಬಂಗಾರಿ? ಕೆಮ್ಮು ಹುಷಾರಾಯ್ತಾ ನಿನ್ಗೆ? ಕೆಮ್ಮು ಹುಷಾರಾಗಿಲ್ಲ ಅಂದ್ರೆ ನೋ ಕೇಕ್. ಹುಷಾರ್ ಮಾಡ್ಕೊಂಡ್ರೆ ಮಾತ್ರ, ಓಕೆನಾ? ನೋಡೋಣ, ಇವಾಗಿಂದ ಏನಾದ್ರೂ ಕೆಮ್ಮಿದ್ರೆ ಕೇಕೆ ಕೊಡ್ಸಲ್ಲ, ಓಕೆ? ಹಾಳಾಗುತ್ತದು, ಹಂಗೆ ಫೋಲ್ಡ್ ಮಾಡಬಾರ್ದು. ಏನು ಸರಿ, ಇವಾಗ ಸ್ಕೂಲಿಂದ ಬಂದಾಯ್ತಲ್ಲ, ಸ್ಕೂಲಲ್ಲಿ ಏನೇನು ಮಾಡಿದ್ರು? ಟೆಸ್ಟ್ ಚೆನ್ನಾಗಿ ಮಾಡಿದ್ಯಾ? ಚೆನ್ನಾಗಿ ಮಾಡಿದ್ಯಾ ಟೆಸ್ಟು? ನೋಡ್ದ ಕೆಮ್ತಾ ಇದೆಯಾ? ಸರಿ ಹೋಗು, ಬೇಗ ಡ್ರೆಸ್ ಚೇಂಜ್ ಮಾಡ್ಕೋ, ಹೋಗೋಣ ಶಾಪಿಂಗ್. ಸೋಹನ್ ಕರ್ಕೋರು ಅಷ್ಟರಲ್ಲಿ 2-2:30 ಆಗೋಗಿರುತ್ತೆ. ಮತ್ತೆ ಅವ್ನು ಕರ್ಕೊಂಡು ಬಂದ್ಮೇಲೆ ತುಂಬಾನೇ ಬೇಗ ಟೈಮ್ ಆಗೋಗುತ್ತೆ. 5 o'clock ಆಗಿದೆ. ಸೊ ಹಾಗಾಗಿ ಹೊರಗಡೆ ಹೋಗಕ್ಕೆ ಮುಂಚೆ ಸಂಜೆ ಆಯ್ತಲ್ವಾ, ದೀಪ ಅಂಟಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಸೋಹನ್ಗೆ ದೀಪ ಹಚ್ಚೋದಕ್ಕೆ ಹೇಳಿದೆ. ಅವನೇ ಇವತ್ತು ದೀಪ ಅಂಟಿಸ್ಬಿಟ್ಟು ಪೂಜೆನೂ ಕೂಡ ಮಾಡ್ತಾ ಇದ್ದಾನೆ. ಹೊರಗಡೆ ಹೋಗೋದಂದ್ರೆ ತುಂಬಾ ಇಷ್ಟ ಅವನಿಗೆ. ಗೈಸ್, ಇವಾಗ 5:30, ನಾವು ಇವಾಗ ಶಾಪಿಂಗ್ಗೆ ಅಂತ ಹೇಳ್ಬಿಟ್ಟು ಹೊರಟಿದೀವಿ. ಇಷ್ಟವರೆಗೂ ಟೈಮ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೋಹನ್ನ 2-2:30 ಕರ್ಕೊಂಡು ಬರ್ತೀನ, ಮತ್ತೆ 5:30 ಹೆಂಗಾಯ್ತು ಅನ್ನೋದೇ ಗೊತ್ತಿಲ್ಲ. ಸೊ ಇವಾಗ ಕರ್ಕೊಂಡು ಹೋಗಿ ಅವನಿಗೆಲ್ಲ ಕೊಡಿಸ್ಕೊಂಡು ಕರ್ಕೊಂಡ್ಬರೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೋನು ಬರಲ್ಲ ನೀನು? ಮತ್ತೇನು ಆಟ ಆಡ್ಕೊಂತಾನೆ ಇದೆಯಾ? ಬರಲ್ಲ ಸೋಹನ್, ಬರಲ್ಲ. ಇಲ್ಲೇ ಬಿಟ್ಟು ಹೋಗ್ತೀನಿ ನಾನು ಇವಾಗ. ನಿಧಾನ ಗೈಸ್. ನಾನು ಗಾಡಿ ಓಡಿಸುವಾಗ ಯಾವಾಗಲೂ ಸ್ವೆಟರ್ ಹಾಕೊಂಡೆ ಗಾಡಿ ಓಡಿಸೋದು. ಸ್ವೆಟರ್ ಇಲ್ಲದೆ ಗಾಡಿ ಓಡಿಸಲ್ಲ. ಏನೋ ನನ್ಗೆ ಅನ್ಕಂಫರ್ಟಬಲ್. ಮತ್ತೆ ಡಸ್ಟು, ಇದು ಏನು ಸ್ಕಿನ್ ಎಲ್ಲ ಟ್ಯಾನ್ ಆಗಿಬಿಡುತ್ತೆ ಅಂತ ನಾನು ಹಾಕೊತೀನಿ ಒಂದು. ಮತ್ತೆ ಏನೋ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗ್ಲೂ ನಾನು ಮಧ್ಯಾಹ್ನ ಟೈಮ್ ಹೋಗ್ಲಿ 2-wheeler-ಅಲ್ಲಿ ಯಾವಾಗ್ಲೂ ನಾನು ಸ್ವೆಟರ್ ಹಾಕೊಂಡೇನೆ ಹೋಗ್ಬೇಕು. ಅದೇನೋ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಸೋಹನ್ ಮಾಮ, ಅಲ್ಲೆಲ್ಲ ಯಾಕೆ ಹೋಗಿದ್ಯಾ? ಹೋಗೋಣ. ಡಿಮಾರ್ಟ್ ಹತ್ರ ಬಂದ್ವಿ. ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡಿಲ್ಲ ಒಳಗಡೆ ಎಲ್ಲ. ಇವತ್ತು ದಿನಸಿ ಐಟಮ್ ಎಲ್ಲ ಏನು ಪರ್ಚೇಸ್ ಮಾಡಿಲ್ಲ ನಾವು. ಏನು ಎಸೆನ್ಷಿಯಲ್ ಇದೆ, ಯಾವ್ದು ಎಮರ್ಜೆನ್ಸಿ ಇದೆ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಅವನಿಗೆ ಚಾಕ್ಲೇಟ್ಸು ಸ್ಕೂಲ್ ಕೊಟ್ಟು ಕಳ್ಸೋದಕ್ಕೆ ಅದನ್ನು ಮಾತ್ರ ತೊಗೊಂಡ್ವಿ ನಾವು. ಸ್ವಲ್ಪ ಶಾಂಪು ಸೋಪು ಎಲ್ಲ ಖಾಲಿಯಾಗಿತ್ತು ಮಕ್ಕಳದು,
ಅದನ್ನೆಲ್ಲ ತೊಗೊಂಡು ನೆಕ್ಸ್ಟು ಬಟ್ಟೆ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಇದು ಒಂದು ಸೂಟ್ನ ತೊಗೊಂಡೆ ನಾನು ಸೋಹನ್ಗೆ ಅಂತ ಹೇಳಿಬಿಟ್ಟು. ಇದು ಈ ಕಲರ್ ಅವನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಇದನ್ನು ಚಾಯ್ಸ್ ಮಾಡಿದೆ. ನಿದ್ದೆ ಬರ್ತಾ ಇದೆಯಾ? ನಿದ್ದೆ ಬರ್ತಿದ್ಯಾ? ಮತ್ತೆ ಇಲ್ಲಿಗೇನು ಕರ್ಕೊಂಡು ಬಂದೆ? ಏನು ಕರ್ಕೊಂಡು ಬಂದೆ ನಾನು ಇಲ್ಲಿಗೆ? ಪನ್ನೀರ್ ಪಿಜ್ಜಾ ತಿನ್ಬೇಕಾ ನೀನು? ಏನು ಲೇಟ್ ಆಯ್ತಾ? ಟೈಮು 7:30. 7:30ಗೆ ನಿದ್ದೆ ಬರ್ತಿದ್ಯಾ? ವೆರಿ ಬ್ಯಾಡ್. ಇನ್ನ ಸಾಹೇಬ್ರು ಹೋಮ್ವರ್ಕ್ ಮಾಡಿಲ್ಲ, ನಿದ್ದೆ ಮಾಡ್ತಿದ್ದೀರಾ ಇಲ್ಲೇ? ಇವಾಗ ಪಿಜ್ಜಾ ತಿಂದ್ಬಿಟ್ಟು ಹೋಗ್ಬಿಟ್ಟು ಹೋಮ್ವರ್ಕ್ ಮಾಡ್ಬೇಕು ನೀನು. ಹೋಮ್ವರ್ಕ್ ಮಾಡದೆ ಮಲ್ಕೋತೀಯ? ನಾಳೆ ಸ್ಕೂಲ್ಗೆ ಹೋಗ್ಬೇಕಲ್ಲ, ಹೋಮ್ವರ್ಕ್ ಮಾಡ್ಕೋಬೇಕಲ್ಲ. ಬೇಗ ಬೇಗ ಹೋಮ್ವರ್ಕ್ ಬರ್ಬಿಡು, ಓಕೆನಾ? ಎಸ್. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಹಾಗೆ ಫುಲ್ ಸುಸ್ತಾಗ್ಬಿಟ್ಟಿದ್ದೆ ಅಂತ ಫುಲ್ ಫ್ಲಾಟ್ ಮಲ್ಕೋತೀನಮ್ಮ ನಾನು, ನಿದ್ದೆ ಬರ್ತಾ ಇದೆ ನನ್ಗೆ ಅಂತ. ಯಾಕೆಂದ್ರೆ ಅವ್ನು ಮಧ್ಯಾಹ್ನ ಮಲಗಿಲ್ಲ. ಸ್ಕೂಲಿಂದ ಬಂದ್ಮೇಲೆ 1 hour ಮಲ್ಕೊಂತಾ ಇದ್ದ, ಆಮೇಲೆ ಆಟಾಡ್ಕೊಂತ ಇದ್ದ, ಹೋಮ್ವರ್ಕ್ ಮಾಡ್ಕೊಂತ ಇದ್ದ, ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬಂದು ಆಸ್ ಯೂಶುವಲ್ ಡೇ ಹಾಗೆ ಹೋಗ್ತಾ ಇತ್ತು. ಇವತ್ತು ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಓಡಾಡಿದಾನೆ, ಮತ್ತೆ ಮಧ್ಯಾಹ್ನ ಕೂಡ ಮಲಗಿಲ್ಲ. ಅದಕ್ಕೆ ಫ್ಲಾಟ್ ಅವನು ಮಲ್ಕೋತಾ ಇದ್ದಾನೆ ಅಂತೆ, ಸುಸ್ತಾಗ್ತಿದೆ ಅಮ್ಮ ನಾನು ಮಲ್ಕೋತೀನಮ್ಮ ಅಂತ. ಸೊ ಡಿಮಾರ್ಟ್ಗೆ ಹೋಗಿದ್ವಿ, ಮತ್ತೆ ಬಟ್ಟೆ ಎಲ್ಲ ತಗೊಂಡ್ ಬಂದ್ವಿ ಅವ್ನಿಗೆ ಏನೇನ್ ಬೇಕಂತ. ಹಾಗೆ ಕಾಜು ಬರ್ಫಿ ಕೂಡ ತಗೊಂಡ್ ಬಂದಿದ್ದೀನಿ. ನಿನ್ ಫೇವ್ರೆಟ್ ಸ್ವೀಟಾ? ನನಗೂ ಫೇವ್ರೆಟ್, ತನಿಷಾ ಒಂದು ತುಂಬಾ ಫೇವ್ರೆಟ್. ಖುಷಿ ಆಯ್ತಾ? ನಿಂಗೆ ಏನೇನ್ ಬೇಕು ಅದೇ ತರದೆಲ್ಲ ಸಿಕ್ತಾ? ಎಲ್ಲ ತಗೊಂಡ್ಯಾ? ಇನ್ನೇನಿಲ್ಲ, ಅದೇ ಫುಲ್ ಬರ್ಡೇ ಸೋಹನ್ದು. ಹ್ಯಾಪಿ ಸೋಹನ್ ಬರ್ಡೇ ಸ್ವೀಟ್ ಇಷ್ಟೇ. ಬರ್ಡೇ ಅವನು ಇಷ್ಟೇನಾ? ಸೋಹನ್ ಇಷ್ಟೇನಾ? ಕೇಕ್ ಇಲ್ಲ? ನಾಳೆ ಬರ್ತಾರೆ, ಇವತ್ತೇ ಕೊಟ್ಟಿದ್ಯಾ ಸ್ವೀಟಾ? ಅಡ್ವಾನ್ಸ್ ಕೊಡ್ತೀವಿ ನಾವು. ಅಡ್ವಾನ್ಸ್ ಹ್ಯಾಪಿ ಬರ್ತಾರೆ. ಓಕೆ, ರೈಟ್ ಹ್ಯಾಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ತಾರೆ. ಥ್ಯಾಂಕ್ ಯು ಮಾಮಾ. ಇದು ಬಂದು ಡ್ಯೂಕ್ಸ್ ಅವ್ರದ್ದು ಮಿಲ್ಕಿ ಬ್ಲಾಸ್ಟ್ ಚಾಕ್ಲೇಟು, ತುಂಬಾನೇ ಚೆನ್ನಾಗಿದೆ. ಸೊ ನಾವು ಟೇಸ್ಟ್ ನೋಡಿನೇ ತೊಗೊಂಡು ಬಂದಿದ್ದು, ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು 5 ಪ್ಯಾಕೆಟ್ಸ್ ತೊಗೊಂಬಂದಿದ್ದೀನಿ. ಅಲ್ಲಿಗೆ 5 × 30 150 ಚಾಕ್ಲೇಟ್ಸ್ ಇದೆ. ಅದರಲ್ಲಿ ನರ್ಸರಿ LKG UKG ಮಕ್ಕಳಿಗೆ 150 ಚಾಕ್ಲೇಟ್ಸ್ ಸಾಕಾಗುತ್ತೆ. ಸೊ ಹಾಗಾಗಿ ನಾನು 5 ಬಾಕ್ಸಸ್ನ ತೊಗೊಂಡು ಬಂದೆ. ಇದನ್ನು ನಾಳೆ ಸ್ಕೂಲ್ಗೆ ಸೋಹನ್ಗೆ ಕೊಟ್ಟು ಕಳಿಸ್ತೀನಿ. ಗೈಸ್ ನೋಡಿ, ಇದು ಮಿಲ್ಕಿ ಬ್ಲಾಸ್ಟ್ ಅಂತ ಹೇಳ್ಬಿಟ್ಟು ಡ್ಯೂಕ್ಸ್ ಅವ್ರದ್ದು ಚಾಕ್ಲೇಟು. ಸೊ ತುಂಬಾ ಚೆನ್ನಾಗಿದೆ. ನಾವು ತಿಂದು ಟೇಸ್ಟ್ ನೋಡಿನೇ ತೊಗೊಂಡು ಬಂದ್ವಿ. ಹಾಗಾಗಿ ಇಲ್ಲಿ 5 ಇದೆ. 1 ಬಾಕ್ಸಲ್ಲಿ 30 ಚಾಕ್ಲೇಟ್ಸ್ ಬರುತ್ತೆ. ಅಲ್ಲಿಗೆ 150 ಚಾಕ್ಲೇಟ್ಸ್ ಇದೆ. ಹಾಗೆಯೇ ಇಲ್ಲಿ ನರ್ಸರಿ LKG UKG ಇಂದ 150 ಮಕ್ಕಳಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ 150 ಚಾಕ್ಲೇಟ್ಸ್ನ ತರಿಸಿದ್ದೀನಿ ಗೈಸ್. ಚೆನ್ನಾಗಿದೆ. ಇದನ್ನು ನಾಳೆ ನಾನು ಸ್ಕೂಲ್ಗೆ ಕೊಟ್ಟು ಕಳಿಸ್ಬೇಕು. ಗೈಸ್ ಈಗಲೇ ಇದನ್ನೆಲ್ಲ ಈ ಕಂಟೈನರ್ಗೆ ಹಾಕಿಟ್ಕೊಡ್ತೀನಿ. ಸೊ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ.
ಸೊ ಅದಕ್ಕೋಸ್ಕರ ನಾನು ಈ ಕಂಟೈನರ್ಗೆ ಹಾಕಿಟ್ಬಿಡ್ತೀನಿ. ಲಾಸ್ಟ್ ಟೈಮ್ ಬಾಕ್ಸಲ್ಲಿ ಹಾಗೆ ಕೊಟ್ಟು ಕಳಿಸಿದೆ. ಸೊ ಈ ಸಲ ಹಾಗೆ ಮಾಡೋದು. ಅಲ್ಲಿ ಯಾವ ಮಕ್ಕಳು ಬರ್ಡೇ ಆದ್ರೂ ಎಲ್ಲ ಪೇರೆಂಟ್ಸನ್ನು ಚಾಕ್ಲೇಟ್ಸ್ ತಂದು ಕೊಡ್ತಾರೆ ಮಕ್ಕಳಿಗೆ. ಸೊ ಹಾಗಾಗಿ ನಾನು ಕೂಡ ಸೋಹನ್ ಬರ್ಡೇಗೆ ಲಾಸ್ಟ್ ಟೈಮು ಪರ್ಕ್ ಅನ್ಸುತ್ತೆ ಚಾಕ್ಲೇಟ್ಸ್ ನಾನು ಕೊಟ್ಟಿದ್ದು. ಈ ಸಲ ಮಿಲ್ಕಿ ಬ್ಲಾಸ್ಟ್. ಸೊ ಚೆನ್ನಾಗಿದೆ ಇದು ಟೇಸ್ಟ್. ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದೀನಿ ಇದನ್ನ. ಇದು ಸ್ಕೂಲ್ಗೆ. ಸೋಹನ್ ಬಾಯ್ಲಿ. ನೋಡು, ಈಗ ಓಪನ್ ಮಾಡ್ಬಿಟ್ಟು ಇದ್ರೊಳಗಡೆ ಹಾಕ್ಬಿಟ್ಟು ಕೊಡ್ತೀನಿ. ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತಲ್ವಾ, ಬಾಕ್ಸ್ ಅಲ್ಲಿ ಹಂಗೆ ಇಟ್ಕೊಳ್ಳೋದಕ್ಕಿಂತ ಹೀಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಡ್ಯಾನ್ಸ್ ಕ್ಲಾಸ್ಗೂ ಕೂಡ ಅವ್ನು ಕೊಡ್ಬೇಕಂತೆ ಚಾಕ್ಲೇಟು. ಹಾಗಾಗಿ ಡ್ಯಾನ್ಸ್ ಕ್ಲಾಸ್ಗೆ ಇದನ್ನು ತಗೊಂಡು ಬಂದಿದ್ದಾನೆ. ಮೆಲೋಡಿ ಚಾಕ್ಲೇಟಿ. ಸೊ ಇದು ಚೆನ್ನಾಗಿದೆ. ಕ್ಯಾಪ್ ಇರಲಿ, ಕ್ಯಾಪ್ ಹಾಕಿ. ಈಗ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಅಸೆಂಡಿಂಗ್ ಆರ್ಡರ್. ಕಟ್ ಅಂಡ್ ಪೇಸ್ಟ್ ಪಿಕ್ಚರ್ಸ್ ಇಂದ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನು? ದೊಡ್ಡದನ್ನ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನು? ಚಿಕ್ಕದನ್ನ ಫಸ್ಟ್ ಅತ್ಯಂತ ದೊಡ್ಡದು ಸೆಕೆಂಡ್ ಅಲ್ಲಿ ಇರ್ಬೇಕು. ಅತ್ಯಂತ ದೊಡ್ಡ ಫುಲ್ ಲಾಸ್ಟ್ ಅಲ್ಲಿ ಚಿಕ್ಕದ್ರಿಂದ ದೊಡ್ಡದು ಕರೆಕ್ಟ್ ಆರ್ಡರ್ ಅಲ್ಲಿ ಇದ್ ಮಾಡ್ಬೇಕು. ದೊಡ್ಡದಿಂದ ಚಿಕ್ಕದು. ಸ್ವಲ್ಪ ಪೇಸ್ಟ್ ಮಾಡು ಬೇಗ ಬೇಗ. ಮುಂದೆ ಮುಂದೆ ಮುಂದೆ. ನಿದ್ದೆ ಎಲ್ಲ ಹೊಟ್ಟೋಯ್ತಾ ಇವಾಗ? ನಿದ್ದೆ ಹೊಟ್ಟೋಯ್ತಾ? ಬೇಗ ಬೇಗ ಹೋಮ್ವರ್ಕ್ ಬರ್ಬಿಟ್ಟು ಊಟ ಮಾಡ್ಬಿಟ್ಟು. ನಾನು ಊಟ ಬೇಡ. ಊಟ ಬೇಡ? ಪಿಜ್ಜಾನೇ ಹೊಟ್ಟೆ ತುಂಬೋಯ್ತಾ? ಬೇಗ 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 ಕಟ್ ಮಾಡಿ ಅನ್ಸಿ. ಆಮೇಲೆ ಕಬಡ್ಡಿ ಆಡಕ್ ಹೋಗಿ. ನೀನಾ? ಸೋಹನ್ಗೆ ಕಬಡ್ಡಿ ಅಂದ್ರೆ ಇಷ್ಟನಾ? ಯಾವಾಗ್ಲೂ ಕಬಡ್ಡಿ 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 ಆಡಕ್ ಹೋಗಿದ್ದೀನಿ, ಕಬಡ್ಡಿ ಆಡಕ್ ಹೋಗಿದ್ದೀನಿ ಅಂತಿರ್ತೀಯಲ್ಲ. ನಿನಗೆ ಕಬಡ್ಡಿ ಅಂದ್ರೆ ಇಷ್ಟನಾ? ನೋಡೋಣ. ನೀನ್ ಯಾವತ್ತೂ ಕಬಡ್ಡಿನೇ ಆಡಿಲ್ಲ? ಕಬಡ್ಡಿದಲ್ಲಿ ತುಂಬಾ ಸತಿ ಗೆದ್ದಿದ್ದೀನಿ. ಹೌದಾ? ಗೆದ್ದಿದ್ಯಾ? ಆಟನೇ ಆಡಿಲ್ಲ, ಗೆದ್ದಿದ್ದಾನಂತೆ. ಆಡಿದ್ದು ಯುಕ್ತಿ ಜೊತೆ ಚಾಲೆಂಜ್ ಹಾಕಿದ್ದೀನಿ. ಯುಕ್ತಿ ನೀನು ಆಟ ಆಡಿದ್ದೀರಾ? ಸತಿ ಆಡಿದ್ದೀನಿ. ಅದ್ ಹೆಂಗ್ ಆಡೋದು ಹೇಳು, ತೋರ್ಸೇ ಬಿಡ್ತೀಯಾ? ಕಬಡ್ಡಿ 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 ಲೈನ್ ಮುಟ್ಬಿಟ್ಟೆ. ಔಟ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಲೈನ್ ಮುಟ್ಬಿಡೋದು. ಹಿಂಗೆ ಕಬಡ್ಡಿ ಆಡೋದು. ಕಬಡ್ಡಿ ಕಬಡ್ಡಿ ಅಂತ ಹೇಳ್ತಾನೆ ಇರ್ಬೇಕು. ಉಸಿರು ಬಿಟ್ರೆ ಹೋಯ್ತು. ಕಬಡ್ಡಿ 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 ಹಿಡ್ಕೊಂಡು ಹೇಳಿರಿ ಸೋಹನ್ನ. ಸಮೋಸ ಸಮೋಸ ಅಂದ್ರೆ ಔಟು. ಕಬಡ್ಡಿ ಕಬಡ್ಡಿ ಅಂತಾನೆ ಹೇಳ್ಬೇಕು. ಕಬಡ್ಡಿ 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 ಫುಲ್ ಎಲ್ಲ ಔಟ್ ಆಗಿ ಹೋಗ್ಬಿಟ್ರಾ? ಎಲ್ಲರೂ ಮುಟ್ಟು. ಅದೆಲ್ಲ ನಮ್ಮ ಟೈಮಲ್ಲಿ ತುಂಬಾ ಫೇಮಸ್. ಖೋಖೋ ಕಬಡ್ಡಿ ಎಲ್ಲ. ಇವಾಗಲೂ ಸ್ಕೂಲ್ಗಳಲ್ಲಿ ಆಟ ಆಡಿಸ್ತಾರಲ್ವಾ? ಖೋಖೋ ಕಬಡ್ಡಿ ಆಡಿಸ್ತಾರ ಪ್ರದೀಪ್? ಆಡಿಸ್ತಾರ? ಸ್ಕೂಲ್ಗಳಲ್ಲಿ ಏನ್ ಆಟ ಆಡಿಸ್ತಾರೋ ಏನ್ ಆಡಿಸ್ತಾರೋ ಒಂದು ಗೊತ್ತಿಲ್ಲ. ನಮ್ಮ ಟೈಮಲ್ಲಿ ಖೋಖೋ ಕಬಡ್ಡಿ ಅದೆಲ್ಲ ತುಂಬಾನೇ ಇತ್ತು. ಇವಾಗೇನು ಜಾಸ್ತಿ ನೋಡೇ ಇಲ್ಲ. ಇವತ್ತು ಹೋಮ್ ವರ್ಕ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ನಿಮ್ಗೆ ಇಷ್ಟವಾದ ಸ್ಟೋರಿನಲ್ಲಿ
ಬರೀರಿ ಅಂತ ಹೇಳ್ಬಿಟ್ಟು ಅವನಿಗೆ ಇಷ್ಟವಾಗಿರೋ ಸ್ಟೋರಿ ಯಾವುದು ಅಂತ ಕೇಳಿದ್ರೆ ಅವನು ಇದನ್ನ ಹೇಳ್ದ ಟಾಟಾಯ್ಸ್ ಅಂಡ್ ರ್ಯಾಬಿಟ್ ರೇಸ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಡ್ರಾ ಮಾಡಿದೀವ. ಸೊ ಇದಕ್ಕೆ ಇವಾಗ 3 ವರ್ಡ್ಸ್ ಯಾವ್ದಾವ್ದು ಅಂತ ಬರೀಬೇಕು. ಸೋಹನ್ ಬರೀ ರ್ಯಾಬಿಟ್, ಟಾಟಾಯ್ಸ್ ಅಂಡ್ ರೇಸ್ 3 ವರ್ಡ್ ಬರಿಬೇಕಂತೆ. ಬರೀ. ಸೋಹನ್ ಹೋಮ್ವರ್ಕ್ ಮುಗಿಸಿದ್ಮೇಲೆ ಇವಾಗ ಸಿಂಪಲ್ ಆಗಿ ಏನಾದ್ರು ಅನ್ನ ತಿಳಿಸಾರ ಆ ಥರ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ನಾವು ಮಲ್ಕೋತೀವಿ. ಬೆಳಗ್ಗೆ ಸೋಹನ್ ಬರ್ಡೇ ಇದೆ, ಸೊ ಬೇಗ ಎದ್ದು ಪೂಜೆ ಅದು ಇದು ಎಲ್ಲ ಇರುತ್ತಲ್ಲ, ದೇವಸ್ಥಾನಕ್ಕೆ ಕಳಿಸ್ಬೇಕು ಸ್ಕೂಲ್ಗೆ ಹೋಗೋದಕ್ಕೆ ಮುಂಚೆ. ಅದಕ್ಕೋಸ್ಕರ ಇವಾಗ ಬೇಗ ಮಲ್ಕೋಬೇಕು. ಹಾಗಾಗಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾಳೆ ಎಂಡ್ ಮಾಡುವಂತ, ಇವತ್ತು ಎಂಡ್ ಮಾಡೋಣ, ನಾಳೆ ಹೊಸ ವ್ಲಾಗ್ ಮಾಡೋಣ ಆಯ್ತಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Bye. ಆ ಥರ ನಾ ಬಾಯ್ ಹೇಳೋದು ಫೇಸೇ ಕಾಣಿಸ್ತಾ ಇಲ್ಲ ಸೋಹಂದು.